ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ರಾಜ್ಯದಲ್ಲಿ ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ ಈ ಎರಡರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಯಾವ ಕ್ಷೇತ್ರ? ದಾವಣಗೆರೆಯನ್ನು ತೆಗೆದುಕೊಂಡ್ರ ಅಥವಾ ಬಾಗಲಕೋಟೆಯನ್ನು ತೆಗೆದುಕೊಂಡ್ರ? ಬಾಗಲಕೋಟೆಯನ್ನು ತೆಗೆದುಕೊಂಡ್ರೆ ಕಾರಣ ಏನು? ಯಾವ ಉದ್ದೇಶಕ್ಕಾಗಿ ಬಾಗಲಕೋಟೆ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆ? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಅವಮಾನ ಆಗುತ್ತೆ? ಯಾವ ರೀತಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗುತ್ತೆ? ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾನು ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯನ್ನು ಸಿಎಂ ಸಿದ್ದರಾಮಯ್ಯನವರು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಹಠಕ್ಕೆ ಸಿದ್ದರಾಮಯ್ಯನವರು ಬಿದ್ದಿದ್ದಾರೆ. ಕಾರಣ ಏನು ಹಾಗಾದರೆ? ದಾವಣಗೆರೆ ಮಾಧ್ಯಮಗಳ ಗಮನವನ್ನು ಸೆಳೀತಾ ಇದೆ, ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ. 30 ವರ್ಷದಿಂದ ಶಾಸಕರಾಗಿ ಶಾಮನೂರು ಶಿವಶಂಕರಪ್ಪ ಇದ್ದರು. ಅವರ ಮಗ ಆಲ್ರೆಡಿ ಇವರ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಸೊಸೆ MP ಆಗಿದ್ದಾರೆ. ಆದರೂ ಕೂಡ ಮೊಮ್ಮಗನಿಗೆ ಯಾಕೆ ಟಿಕೆಟ್ ಕೊಟ್ಟರು ಅಂತ ರಾಜ್ಯಾದ್ಯಂತ ಚರ್ಚೆಗಳು ಶುರುವಾಗಿದೆ. ರಾಜಕೀಯ ಪಕ್ಷಗಳಲ್ಲಿ ಕೋಲಾಹಲ ಅನ್ನೋ ಥರ ಆಗ್ತಾ ಇದೆ. ಮುಸ್ಲಿಂ ಬಾಹುಳ್ಯ ಇರೋ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಲ್ಪಸಂಖ್ಯಾತರು ತಿರುಗಿ ಬಿದ್ದಿದ್ದಾರೆ. ಇಂಥ ಸಂದರ್ಭದಲ್ಲಿಯೂ ಕೂಡ ದಾವಣಗೆರೆಯನ್ನು ಪ್ರತಿಷ್ಠೆಯನ್ನಾಗಿ ಪಡೆದುಕೊಳ್ಳದೆ ಬಾಗಲಕೋಟೆಯನ್ನು ಯಾಕೆ ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡ್ರು ಸಿದ್ದರಾಮಯ್ಯನವರು? ಎಸ್ ವೀಕ್ಷಕರೇ, ಬಾಗಲಕೋಟೆ HY ಮೇಟಿ ಅವರ ನಿಧನದಿಂದ ತೆರವಾದಂಥ ಕ್ಷೇತ್ರ. HY ಮೇಟಿ ಕುರುಬರು, ಸಿದ್ದರಾಮಯ್ಯನವರ ಸಮುದಾಯದವರು. HY ಮೇಟಿ ಅವರ ಕುಟುಂಬದ ಕುಡಿಗೆ ಉಮೇಶ್ ಮೇಟಿಗೆ ಈಗ ಟಿಕೆಟ್ ಸಿಕ್ಕಿದೆ. ಉಮೇಶ್ ಮೇಟಿ ಕೂಡ ಆತನಿಗೆ ಟಿಕೆಟ್ ಸಿಗದೇ ಇರಲು ಅವರ ಕುಟುಂಬದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಹಾಗೆಯೇ ಗೊಂದಲಗಳು ಉಂಟಾಗಿದ್ದವು. ಮುಖ್ಯಮಂತ್ರಿಗಳು ಅವರೆಲ್ಲರನ್ನ ಕರೆದು ಅವರಲ್ಲಿ ಒಮ್ಮತವನ್ನು ಮೂಡಿಸಿ ಕೊನೆಗೆ ಉಮೇಶ್ ಮೇಟಿಗೆ ಟಿಕೆಟನ್ನು ಕೊಟ್ಟರು. ನಾಮಿನೇಷನ್ ಕೂಡ ಆಗಿದೆ. ಈಗ 5 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರಚಾರದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಹಾಕ್ಕೊಂಡಿದ್ದಾರೆ. 5 ದಿನಗಳು ಬಾಗಲಕೋಟೆಗೆ ಕೊಟ್ಟರೆ ಕೇವಲ 3 ದಿನಗಳ ಕಾಲವನ್ನು ಮುಖ್ಯಮಂತ್ರಿಗಳು ದಾವಣಗೆರೆಗೆ ಕೊಟ್ಟಿದ್ದಾರೆ. ಹಾಗಾದರೆ ದಾವಣಗೆರೆಗಿಂತ ಬಾಗಲಕೋಟೆಯನ್ನು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡ್ರ ಸಿದ್ದರಾಮಯ್ಯನವರು ಅಂದರೆ ಎಸ್ ಅಂತ ಇದ್ದಾವೆ ಕಾಂಗ್ರೆಸ್ನ ಮೂಲಗಳು. ಸಿದ್ದರಾಮಯ್ಯನವರ ಬಲಗೈ ಬಂಟ ಸತೀಶ್ ಜಾರಕಿಹೊಳಿ ಬಾಗಲಕೋಟೆಯ ಇನ್ಚಾರ್ಜ್. ಸತೀಶ್ ಜಾರಕಿಹೊಳಿ ಈ ಹಿಂದೆ ಬೊಮ್ಮಾಯಿಯವರು ಪಾರ್ಲಿಮೆಂಟಿಗೆ ಹೋದಾಗ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದರು. ಹಾಗೆಯೇ ಅಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಸೋಲಿಸಿದ್ರು. ಮಾಜಿ ಮುಖ್ಯಮಂತ್ರಿಯವರ ಕ್ಷೇತ್ರ ಆದರೂ ಕೂಡ BJPಯಿಂದ ಶಿಗ್ಗಾವಿಯನ್ನು ಕಿತ್ಕೊಂಡಿತ್ತು ಕಾಂಗ್ರೆಸ್. ಈಗ ಅದೇ ರೀತಿಯ ರಣತಂತ್ರವನ್ನು ಬಾಗಲಕೋಟೆಯಲ್ಲಿ ಮಾಡ್ತಾ ಇರುವಂತಹ CM ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯಲ್ಲಾದರೂ ಗೆಲುವನ್ನು ಪಡೆದು ಸ್ನೇಹಿತ ಸಿದ್ದರಾಮಯ್ಯನವರ ಸ್ನೇಹಿತ HY ಮೇಟಿಗೆ ಗೆಲುವಿನ ಗಿಫ್ಟನ್ನು ಕೊಡಬೇಕು ಅನ್ನುವ ಪ್ರತಿಷ್ಠೆಯನ್ನು CM ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರಂತೆ. ಹಾಗಾಗಿಯೇ ಬಾಗಲಕೋಟೆಯಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಾ ಇರುವಂಥ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಹಾಗಂತ ದಾವಣಗೆರೆಯಲ್ಲಿ ಸಮಯವನ್ನು ಮೀಸಲಿಟ್ಟಿಲ್ಲ ಅಂತ ಇಲ್ಲ. ದಾವಣಗೆರೆಯನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ಟು DK ಶಿವಕುಮಾರ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಂಡು ಬರುವತ್ತ ಗಮನ ಹರಿಸಬೇಕು ಅನ್ನೋ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಂತೆ. ಹಾಗಾಗಿ ಬಾಗಲಕೋಟೆ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಿನ ಇಂಟ್ರೆಸ್ಟನ್ನು ತೆಗೆದುಕೊಂಡಿದ್ದಾರೆ. ಈ ಇಂಟ್ರೆಸ್ಟ್ಗಾಗಿ ಅವರು ಅವರ ಬಲಗೈ ಬಂಟ ಸತೀಶ್ ಜಾರಕಿಹೊಳಿಗೆ ಬಾಗಲಕೋಟೆಯ ಇನ್ಚಾರ್ಜನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಈಗ ಕಳೆದ 1 ವಾರದಿಂದ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. CM ಕೂಡ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಗೆಲುವನ್ನು ಗಳಿಸುತ್ತೋ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.